ಅಷ್ಟೊಂದು ಮುದ್ದಾಗಿರೋ ವೈಫ್ ಇದ್ದಾರೆ, ಚಂದ್ರಣ್ಣಂಗೆ ಯಾಕೆ ಬೇಕಿತ್ತು ರಿಷಾ ಸವಾಸ ಅಂತ ಒಂದು ಪ್ರಶ್ನೆ ನಾನು ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಅವರು ರಿಯಾಲಿಟಿ ಶೋನಲ್ಲಿ ಅಷ್ಟೇ ರಿಯಲ್ ಆಗಿ ನಾನೇ ಅವರಿಗೆ ಕ್ರಶು, ನಾನೇ ಅವ್ರಿಗೆ ಲವ್ ಅಂತ. ಸೊ ಅಷ್ಟೊಂದು ಇಷ್ಟಪಡ್ತಾರೆ ನಿಮ್ಮ ವೈಫ್ ನಿಮ್ಮನ್ನ. ಖಂಡಿತ, ನಿಜವಾಗ್ಲೂ ನಾನು ಅಂದ್ರೆ ತುಂಬ ಪ್ರೀತಿ ಮಾಡ್ತಾರೆ ನನ್ನ ಹೆಂಡತಿ, ನಾನು ಅಷ್ಟೇ ನನ್ನ ಹೆಂಡತಿ ಅಂದ್ರೆ ತುಂಬ ಪ್ರೀತಿ. ಈಗ ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ನಾನು ಸ್ಟೇಜ್ ಮೇಲೆ ನಾನು ಎಲ್ಲ ಥರ ಒಂದು ಪಾತ್ರವಾಗಿ ನಾನು ಮಾಡ್ತೀನಿ ವಿನಃ, ಅದು ಬಿಟ್ಟರೆ ನಾವು ಹೊರಗಡೆ ಭಾಳ ಮೃದು ಸ್ವಭಾವದನು ನಾನು ಖಂಡಿತವಾಗಿ. ರಿಸಾ ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ, ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ವಾಗಿ ನಾವು ಒಂದು ಪಾತ್ರ ಥರ ಮಾಡಿದ್ದೇವೆ ವಿನಃ ಬೇರೆ ಏನಿಲ್ಲ, ಒಳ್ಳೆ ಫ್ರೆಂಡು ರಿಸಾ. ಓಕೆ, ಸುದ್ದಿ ಅವ್ರು ಏನು ಆಟ ಆಡ್ತಿದ್ದಾರೆ ನಿಮ್ಮ ಪ್ರಕಾರ? ಅವರು ತುಂಬ ಚೆನ್ನಾಗಿ ಫಸ್ಟಿಂದ ಬಿಗಿನಿಂಗಿಂದನೂ ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಒಂದು ರಕ್ಷಿತಿನ ಒಂದು ವಿಚಾರದಲ್ಲಿ ಸುದೀಪ್ ಸರ್ ಅವ್ರಿಗೇನೋ ಬೈದಾಗ ಅವಾಗಿನಿಂದ 2 ವಾರದಿಂದ ಫುಲ್ಲು ಡೆಲ್ ಆಗಿಬಿಟ್ಟಿದ್ದಾರೆ. ಈ ಥರ ಅನ್ಸ್ಕೊಬಿಟ್ನಲ್ಲ ಅನ್ನೋ ಥರದಲ್ಲಿ ತುಂಬ ಡೆಲ್ ಆಗಿದ್ದಾರೆ. ಓಕೆ, ನಾನು ಒಂದಷ್ಟು ಹೇಳ್ತೀನಿ, ಅದು ಯಾರಿಗೆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಅವಿವೇಕಿ ಆ ಥರದ್ದು ಯಾರಿಗೂ ಸೂಟ್ ಆಗಲ್ಲ. ಯಾಕೆ ಅಂತಂದರೆ ಅದೊಂದು ಟಾಸ್ಕ್ ಆಗಿತ್ತು ಅಷ್ಟೇ. ಆ ಟಾಸ್ಕ್ನಲ್ಲಿ ಆ ಗೇಮಲ್ಲಿ ಒಂದಷ್ಟು ಬೋರ್ಡ್ಗಳಿರೋದು, ಅವಿವೇಕಿ ಅಥವಾ ಇನ್ನೊಂದು ಯಾವುದೋ ಕೋಪಿಷ್ಟ, ಆಮೇಲೆ ವಿಸರ್ಜಂತು, ಆ ಥರ ಈ ಥರ. ಅದು ಆ ಟಾಸ್ಕಲ್ಲಿ ಅಷ್ಟೇ ಅನಿವಾರ್ಯದಿಂದ ಒಬ್ಬೊಬ್ರಿಗೆ ಹಾಕ್ಬೇಕಾದಂಥ ಒಂದು ಸಂದರ್ಭ ಕೂಡ ಬರ್ತೈತೆ ವಿನಃ ಅದು ಹೊರತುಪಡಿಸಿ ನಿಜವಾಗ್ಲೂ ಯಾರಿಗೆ ಯಾವ ಬೋರ್ಡು ಸೂಟ್ ಆಗಲ್ಲ. ಯಾವುದು ಸೂಟ್ ಆಗಲ್ಲ, ಸತ್ಯವಾಗ್ಲು ಯಾರಿಗೆ ಯಾವ ಬೋರ್ಡು ಸೂಟ್ ಆಗೋದಿಲ್ಲ. ಬುದ್ಧಿವಂತ ಅದೇ ನಾನು ಹೇಳಿದ್ನಲ್ಲ, ಯಾರಿಗೆ ಯಾವುದು ಸೂಟ್ ಆಗೋದಿಲ್ಲ. ಎಲ್ಲರೂ ತುಂಬ ಬುದ್ಧಿವಂತರು, ಎಲ್ಲರೂ ಒಳ್ಳೆಯದೇ. ಆ ಗೇಮ್ಗೋಸ್ಕರ ಆ ಟೈಮ್ನಲ್ಲಿ ಆ ಸಿಚುವೇಶನ್ಗೋಸ್ಕರ ಅಷ್ಟೇ ಅಲ್ಲಿ ಏನೋ ಒಂದು ಜಗಳ ತಾಪ ಆಗ್ತದೆ ಬಿಟ್ಟರೆ, ಅದು ಆ ಗೇಮ್ನ ಹೊರತುಪಡಿಸಿ ನಾವು ಹೊರಗಡೆ ಬಂದಾಗ ಎಲ್ಲರೂ ಜೊತೆಯಲ್ಲೇ ಊಟ ಮಾಡ್ತಾಯಿದ್ದೋ, ಜೊತೆಯಲ್ಲೇ ತರಲೆ ತಮಾಷೆ ಮಾಡ್ತಿದ್ದೋ, ಎಲ್ಲ ಮಲಗ್ತಾಯಿದ್ದೋ. ಇನ್ನೂ ಯಾರು ಗೇಮ್ ಸ್ಟಾರ್ಟ್ ಮಾಡಿಲ್ಲ? ಇನ್ನೂ ಗೇಮ್ ಯಾರಷ್ಟು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈ ಕಡೆಯಿಂದ ಬತ್ತು ಅಂದರೆ ಮಾಳು ಇನ್ನೂ ಶುರು ಮಾಡಿಲ್ಲ. ಈ ಕ್ಯಾಪ್ಟನ್ ಆದಮೇಲೆ ಒಂದು ಸ್ವಲ್ಪ ಶುರುವಾಗಿದೆ. ಅಭಿ ಇನ್ನೂ ಶುರು ಮಾಡಿಲ್ಲ. ಧನೋರು ಇನ್ನೂ ಬೇಕು. ಆಮೇಲೆ ಸ್ಪಂದನ ಶುರು ಮಾಡಬೇಕು. ಆಮೇಲೆ ಧ್ರುವಂತೂ ಶುರು ಮಾಡಬೇಕು. ಜಾನ್ವೇರು ಶುರು ಮಾಡಬೇಕು. ಆಮೇಲೆ ಕಾಕ್ರೋಜರು ಇದ್ದರು ಫುಲ್ ಡೌನ್ ಆಗ್ತಾವ್ರೆ, ಹಂಗಾಗ್ಬಾರ್ದು, ಶುರು ಮಾಡಬೇಕು ಅಂತ ಅನಿಸ್ತದೆ. ಇದು ಲಾಸ್ಟ್ ಸೆಗ್ಮೆಂಟ್, ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು, ಯಾರ್ಯಾರು ಹೆಂಗೆ ಅಂತ. ಓಕೆನಾ? ಕುತಂತ್ರಿ, ಅದೇ ನಾನು ಹೇಳದ್ನಲ್ಲ, ಇವಾಗ ನೀವು ಹೇಳ್ಬೇಕು ಯಾರು ಅಂತ. ಅದ್ ಕೊಟ್ರೆ ನಾನು ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ದಂಗೆ ಆಗುತ್ತೆ ಸತ್ಯವಾಗ್ಲು. ಯಾಕೆಂದ್ರೆ ಈಗ ನನ್ನ ಜೊತೆ ನೀವು ಚೆನ್ನಾಗಿದ್ದಾಗ ಒಳ್ಳೆ ಫ್ರೆಂಡ್ ಅಂತಾನೆ ಹೇಳ್ಬೇಕೇ ವಿನಾ, ನೀವು ನನಗೆ ಯಾವ್ದು ಒಳ್ಳೆ ಮಾತಾಡ್ಸ್ಬೇಕಾದ್ರೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರಿ, ನಾನು ಹಂಗೆ ಮಾತಾಡಿದ್ದೀನಿ. ಅದರಿಂದ ನನಗೆ ಯಾವ ಹೆಸರು ಸೂಟ್ ಆಗೋದಿಲ್ಲ. ಎಲ್ಲರೂ ನನ್ನ ಜೊತೆ ಚೆನ್ನಾಗಿರು, ಬೇರೆಯವ್ರಿಗೆ ಬೇರೆದು ಕೊಡ್ಬೋದು. ಬಟ್ ನಾನು ಹಂಗ, ಯಾಕಂದ್ರೆ ನೀವೇ ನೋಡಿರ್ತೀನಿ ನಾನು ಯಾರ ಜೊತೆ ಜಗಳ ತಾಪ ಈ ಥರದ್ದು ಏನು ಮಾಡ್ಕೊಂಡಿಲ್ಲ. ಎಲ್ಲರೂ ನನ್ನ ಪ್ರೀತಿಯಿಂದ ಚಂದ್ರಣ್ಣ ಅಂತ ಕರೀತಾರೆ, ನಾನು ಪ್ರೀತಿಯಿಂದ ಅಪಿ ಅಂತ ಕರಿತೀನಿ. ಈಗ ಆಚೆ ಬಂದಿದ ತಕ್ಷಣ ಕುತಂತ್ರ ಅಂತ ಕೊಟ್ರೆ ತುಂಬಾ ಅವಮಾನ ಮಾಡ್ದಂಗೆ ಆಗ್ಬಿಡ್ತದೆ ಒಂದು ಸ್ನೇಹ ಸಂಬಂಧಕ್ಕೆ. ಇದು ಬೇಡ, ಬೇರೆ ಕೇಳ್ತೀನಿ. ಖಂಡಿತ. ಟಾಸ್ಕ್ ಮಾಸ್ಟರ್ ಯಾರು? ಟಾಸ್ಕ್ ಮಾಸ್ಟರ್ ಅಂದ್ರೆ ಒಬ್ಬರನ್ನೇ ಹೇಳಕ್ಕೆ ಬರೋದಿಲ್ಲ. ತುಂಬಾ ಟಾಸ್ಕ್ ಆಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಅಂದ್ರೆ ಧನು. ಅದು ಬಿಟ್ರೆ ರಘುವಣ್ಣರು, ಆಮೇಲೆ ಸೂರಜು ಇದ್ದಾರೆ, ಅಭಿಯರು ಇದ್ದಾರೆ. ತುಂಬಾ 4 ಜನ ತುಂಬಾ ಸ್ಟ್ರಾಂಗು ಅಂದ್ರೆ ಒಂದು ಧನುಷು, ಇನ್ನೊಂದು ರಘುವಣ್ಣರು. ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರೋದು? ಸ್ಟ್ರಾಟಜಿ ಅಂದ್ರೆ ಒಂದು ಗೇಮ್ಗಳೆಲ್ಲ ತುಂಬಾ ಬುದ್ಧಿವಂತಿಕೆಯಿಂದ ತುಂಬಾ ಆಡೋರು ಅಂದ್ರೆ ಕಾಕ್ರೋಚ್ ಸುಧೀರಣ್ಣ. ಅವ್ರು ಏನು ಗೇಮ್ ಆಡ್ಲಿಲ್ಲ ಅಂದ್ರು ಅದ ಇದು ಪಡ್ಕೊಂಡ್ರು, ಎಷ್ಟೋ ಜನ ಸುರ ಆದ್ರು, ಎಷ್ಟೆಷ್ಟೋ ಒಂದು ಏನೋ ಒಂದು ಪಡ್ಕೊಂಡ್ರು, ಎಲ್ಲ ಒಂದು ಇದರಿಂದ ಬುದ್ಧಿವಂತಿಕೆಯಿಂದ. ಅಂದ್ರೆ ಎಲ್ಲರೂ ಹೇಳ್ತಾರೆ ಗಿಲ್ಲಿ ಅವರು ಒಂದು 2 ವಾರದಿಂದ ಎಲ್ಲದೂ ಕೂಡ ಓವರ್ ಆಗಿ ಮಾಡ್ತಾ ಇದ್ದಾರೆ, ಅತಿರೇಕವಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮಗೆ ಹೇಗೆ ಅನ್ಸುತ್ತೆ? ಇಲ್ಲ, ಅತಿರೇಕ ಅಂತ ಅನ್ಸೋದಿಲ್ಲ. ಅವ್ರಿಗೆ ರಘುವಣ್ಣರ ಜೊತೆ ಒಂದು ಸ್ವಲ್ಪ ಮನಸ್ತಾಪ ಆಗಿತ್ತು. ಆಮೇಲೆ ರಘುವಣ್ಣರು ಬಿಟ್ರೆ ಧ್ರುವನ್ ಜೊತೆ ಮನಸ್ತಾಪ ಆಗಿತ್ತು, ಅಶ್ವಿನಿ ಮೇಡಮ್ ಅವ್ರ ಜೊತೆ ಮನಸ್ತಾಪ ಆಗಿತ್ತು. ಏನಕ್ಕೆ ಅಂದರೆ ಅವ್ರು ತುಂಬ ಹಾಸ್ಯ ಕಲಾವಿದ ಗಿಲ್ಲಿ ನಟ. ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರೆ ಅಲ್ಲಿರೋರಾಗ್ಬೋದು, ಇಡೀ ಕರ್ನಾಟಕ ಜನ ತುಂಬ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಅವ್ರನ್ನೇ ಒಂದು ಸ್ವಲ್ಪ ಅಂದರೆ ಅವ್ರನ್ನ ರೇಗಿಸ್ದಂಗೆ ಮಾಡಿದಾಗ ನನ್ನ ಯಾಕೆ ರೇಗಿಸ್ ಮಾಡ್ತೀಯ ಅಂದ್ಬಿಟ್ಟು ಧ್ರುವಂತರು ಅವ್ರ ಮೇಲೆ ಜಗಳಕ್ಕೆ ಬಿಟ್ಟಿದ್ರು, ರಘುವಣ್ಣವ್ರ ಜಗಳಕ್ಕೆ ಬಿದ್ದಿದ್ರು, ಅಶ್ವಿನಿ ಮೇಡಮ್ ಅವ್ರು ಜಗಳಕ್ಕೆ ಬಿದ್ದಿದ್ರು. ನೀವು ಆಚೆ ಬಂದ್ಮೇಲೆ ನೋಡಿದ್ರೆ ರಕ್ಷಿತಾ ಹಾಗೆ ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ, ಏನು ಅನ್ನಿಸ್ತು? ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಾನು ಇನ್ನೂ ನೋಡೇ ಇಲ್ಲ ಇಲ್ಲಿ ಯಾವ ಸೋಷಿಯಲ್ ಮೀಡಿಯಾ, ನನಗೆ ಅಲ್ಲೇ ಅನಿಸಿತ್ತು ಇವ್ರು 3 ಜನ ನಿಜವಾಗ್ಲೂ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಅನ್ನಿಸ್ತು.